ಸತ್ಯವೇದ ಗ್ರಂಥದಲ್ಲಿ ಇವತ್ತಿನ ಚಿಂತೆಗಾಗಿ ಸ್ಟೇಯಿಂಗ್ ಫೇತ್ಫುಲ್ ಇನ್ ದ ಟಫ್ ಟೈಮ್ಸ್ ಆಫ್ ಲೈಫ್. ಕಷ್ಟ ಕಾಲದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಎಷ್ಟು ಜನ ಕಷ್ಟಕಾಲ ಬಂದರೆ, ಸ್ವಲ್ಪ ಜನ ಕಷ್ಟಕಾಲ ಬಂದರೆ ಬಿಟ್ಟು ಓಡೋಗ್ಬಿಡ್ತಾರೆ. ದೇವರು ಅಂತ ನೆನೆಸ್ಕೊಳ್ಳೋದು ಯಾವಾಗ ಗೊತ್ತಾ? ಅವ್ರ ಕಷ್ಟ ಬಂದಾಗ. ಸುಖ ಬರ್ತಿದ್ದಂಗ್ಲೆ ಓಡೋಗ್ತಾರೆ. ಇನ್ನ ಕೆಲವರು ಪ್ರತಿಕೂಲ ಬರ್ತಿದ್ದಂಗ್ಲೆ ದೇವರು ಬೇಡ, ಇದೆ ಸಭೆನೂ ಬೇಡ, ಏನ್ ಮಾಡ್ಬಿಟ್ರು ದೇವರು ಅಂತ ಕೇಳ್ತಾರೆ. ಪ್ರೈಸ್ ಗಾಡ್. ಇವತ್ತು ಕಷ್ಟ ಕಾಲದಲ್ಲಿ ನಾವು ನಂಬಿಗಸ್ತರಾಗಿರಬೇಕು ಎನ್ನುವುದರ ಕುರಿತಾಗಿ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಆಧಾರವಾಗಿ ಓದೋಣ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 Timothy chapter 3 verse 10, 3ನೇ ಅಧ್ಯಾಯದ 10ನೇ ವಚನದ ಒಂದು ಭಾಗ ಮಾತ್ರ ಓದಿ ಆರಂಭಿಸೋಣ. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ಸಾಕು, ನನ್ನ ವಿಷಯ ಅಷ್ಟೇ. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ಯಾವ ವ್ಯಕ್ತಿ ಆದರೂ ಸೇವೆಯಲ್ಲಿ ಪರೀಕ್ಷಿಸಲ್ಪಡದೆ ಅವನು ಉತ್ತಮ ಸೇವಕನಾಗಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಬಂಗಾರವನ್ನ ಪುಟಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಶೋಧಿಸಲ್ಪಟ್ಟ ಮೇಲೇನೆ ಅದು ಚೊಕ್ಕ ಬಂಗಾರವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ. ಅಪೊಸ್ತಲನಾದಂಥ ಪೌಲನು ರೋಮ ಕಾರಾಗೃಹದಲ್ಲಿ ಇದ್ದುಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಕುಳಿತಲ್ಲ ಈ ಪತ್ರಿಕೆಯನ್ನು ಬರಿತಾ ಇರೋದು. ತನ್ನ ಜೀವನದ ಕಡೆಯ ಪತ್ರಿಕೆಗಳಾಗಿ ಬರೆದಂತ ಪತ್ರಿಕೆಯಾಗಿದೆ 1 ತಿಮೋಥಿಯ, 2 ತಿಮೋಥಿಯ ಮತ್ತು ತೀತನಿಗೆ ಬರೆದ ಪತ್ರಿಕೆಗಳು. ತನ್ನ ಆತ್ಮಿಕ ಸಂತತಿ ಆಗಿರುವಂತ ತಿಮೋಥಿಯನಿಗೆ ನಾನಾ ವಿಧವಾದ ಉಪದೇಶಗಳನ್ನ, ಎಚ್ಚರಿಕೆಯ ಮಾತುಗಳನ್ನ, ಶುಭ ಕಾರ್ಯಗಳನ್ನ ತಾನು ಅನುಭವದ ಮೂಲಕ ತನ್ನ ಅನುಭವವನ್ನು ಧಾರೆ ಎಳೆದುಕೊಡುವಾಗ ಒಂದು ಬೋಧಕನೋ, ಒಬ್ಬ ಅಧ್ಯಕ್ಷನೋ, ಒಬ್ಬ ಸೇವಕನೋ ಯಾವ ರೀತಿ ದೇವರ ಸನ್ನಿಧಾನದಲ್ಲಿ ನಂಬಿಗಸ್ತನಾಗಿರಬೇಕು ಎನ್ನುವುದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡುತ್ತಾ ಕಡೆಯದಾಗಿ ತಾನು ಹೀಗೆ ಹೇಳ್ತಾನೆ, ಆ ಕ್ವಾಲಿಟಿ ಎಲ್ಲ ಹೇಳಿದ ಮೇಲೆ ಹೇಳ್ತಾನೆ, ಪರೀಕ್ಷಿಸಲ್ಪಡಬೇಕು ಅಂತ. ಪರೀಕ್ಷಿಸಲ್ಪಡಬೇಕು. ಇವತ್ತು ಯಾರಿಗೂ ಪರೀಕ್ಷಿಸಲ್ಪಡೋದು ಬೇಡ. ಮಕ್ಕಳು ಶಾಲೆಗೆ ಖುಷಿಯಾಗಿ ಹೋಗ್ತಾರೆ, ಎಕ್ಸಾಮ್ ಬರೋದಾಗ ಮಾತ್ರ ಬಹಳ ಕಷ್ಟ. ಅವ್ರಿಗೆ ಎಕ್ಸಾಮ್ ಬೇಡಪ್ಪ, ಯಾಕೆ ಬರುತ್ತೋ ಅಂತಾರೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನಗೆ ಅರ್ಥ ಆಯ್ತು. ನೀವು ಏನೇ ಹೇಳಿ ಪಾಸ್ಟ್ರೆ, ಚರ್ಚೆಗೆ ಬರ್ತೀವಿ, ಆರಾಧನೆ ಮಾಡ್ತೀವಿ, ಹೋಗ್ತೀವಿ, ಅದ್ರಾಗ ಈ ಕಷ್ಟ ಪರೀಕ್ಷೆ ಎಲ್ಲ ಬೇಡವೇ ಬೇಡ ಪಾಸ್ಟ್ರೆ ಅಂತ. ಪರೀಕ್ಷೆ ಇಲ್ಲದೆ ನಿನಗೆ ಉತ್ತೀರ್ಣ ಇಲ್ಲ, ಬಡ್ತಿ ಇಲ್ಲ. ಒಂದು ಪರೀಕ್ಷೆ ಇಲ್ಲದೆ ನಿನಗೊಂದು ಬೆಳವಣಿಗೆ ಇಲ್ಲ. ಪ್ರತಿಯೊಂದು ವ್ಯಕ್ತಿಗಳ ಜೀವನದಲ್ಲಿ ಒಂದು ಪದ್ಮೋಸ್ ದ್ವೀಪದ ಅನುಭವ ಇರುತ್ತೆ. ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಗೆತ್ಸೆಮನೆ ತೋಟದ ಅನುಭವ ಇದ್ದೇ ಇರುತ್ತೆ. ಯೇಸುವಿನ ಮೇಲೆ ಅಭಿಷೇಕ ಇಳಿದು ಬಂದಾಗ ಅವನು ದಿಢೀರಂತ ಸೇವೆ ಮಾಡಲಿಲ್ಲ. ಆತ್ಮನ ಅಭಿಷೇಕ ಹೊಂದಿದ ಮೇಲೆ ಅವನು ಸೈತಾನನಿಂದ ಪರಿಶೋಧಿಸಲ್ಪಟ್ಟನು. ಮರುಭೂಮಿಯಲ್ಲಿ ಅವನು ಪರಿಶೋಧಿಸಲ್ಪಟ್ಟನು. ನಿನಗೊಂದು ತಾಲಂತು ದೇವರು ಕೊಡುವಾಗ, ಕೃಪಾವರಗಳನ್ನು ಕೊಡುವಾಗ, ದೇವರ ಆತ್ಮನ ಅಭಿಷೇಕ ನಿನ್ನ ಮೇಲೆ ಸುರಿಯುವಾಗ, ಅದಕ್ಕೆ ಮುಂಚೆ ದೇವರು ನಿನ್ನನ್ನು ಪರೀಕ್ಷೆ ಮಾಡಿ ನೋಡ್ತಾನೆ. ನೀನು ನೆಲ ನಿಲ್ತೀಯ ಇಲ್ವಾ ಅಂತ ನೋಡ್ತಾನೆ. ಆಮೇನ್. ಅನೇಕರು ಬಿದ್ದು ಹೋದರು. ಅನೇಕರು ಆತ್ಮಿಕ ರಂಗದಲ್ಲಿ ಮಿಂಚುಳ ತರ ಮಿಂಚಿ ಮಂಗ ಮಾಯ ಹಾಗೆ ಹೋಗ್ಬಿಟ್ರು. ನೀನು ಮಿಂಚಿ ಹೋಗೋ ಮಿಂಚುಳ ಅಲ್ಲ. ಯುಗ ಯುಗಾಂತರಗಳಲ್ಲೂ ತಲೆಮಾರುಗಳಲ್ಲೂ ಹೊಳೆಯುವ ನಕ್ಷತ್ರವಾಗಿ ನೀನು ಉಳಿಬೇಕು. ಅದು ದೇವರ ಚಿತ್ತವಾಗಿದೆ. ಅದು ದೇವರ ಚಿತ್ತವಾಗಿದೆ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲನಾದಂಥ ಪೌಲನ ಕುರಿತು ನೀವು ನೋಡ್ರಿ. ಸಾಧಾರಣ ವ್ಯಕ್ತಿಯಾಗಿದ್ದಂಥ ಈ ಪೌಲನು ಆತ್ಮಿಕನಾದ ಮೇಲೆ ಇವನ ಜೀವನ ಶೈಲಿ ಬದಲಾವಣೆ ಆಯಿತು. ಶ್ರೀಮಂತನಾಗಿದ್ದ, ಗೆಮಾಲಿಯನ ಪಾದಪೀಠದಲ್ಲಿ ಕುಳಿತು ಕಲಿತಂತ IAS ಆಫೀಸರ್ ಆಗಿದ್ದ ಆಗಿನ ಕಾಲದಲ್ಲಿ. ಹೀಬ್ರೂ, ಗ್ರೀಕ್, ರೋಮ್ ಯೂನಿವರ್ಸಿಟಿಗಳ ಮಹಾ ಪದವಿಯನ್ನು ಪಡೆದಿದ್ದವನು. ಇಬ್ರಿಯರಲ್ಲಿ ಹುಟ್ಟಿದ ಇಬ್ರಿಯನು, ಬೆನ್ಯಾಮಿನ್ ಕುಲದವನು,
ಇಸ್ರಾಯೇಲ್ ವಂಶದವನು ಮತಭಕ್ತಿ ಮತ ಆಸಕ್ತಿಯನ್ನು ನೋಡಿದ್ರೆ ಪರಿಸಾಯರಲ್ಲಿ ಅವನು ಶ್ರೇಷ್ಠ ಪರಿಸಾಯರಾಗಿದ್ದನು. ಕ್ರಿಸ್ತನನ್ನ ವಿರೋಧಿಸುತ್ತಿದ್ದವನು. ಒಮ್ಮೆ ಅವನನ್ನ ದೇವರು ಸಂದರ್ಶಿಸಿದ ಮೇಲೆ ಅವನ ಜೀವನ ಶೈಲಿಯ ಬದಲಾವಣೆ ಆಯಿತು. ಹೌದು ಪ್ರಿಯರೇ, ಒಂದು ಪಕ್ಷ ನಾವು ಹಣ ಉಳ್ಳವರೋ, ಸ್ಥಾನ ಉಳ್ಳವರೋ, ಪದವಿ ಉಳ್ಳವರೋ, ಆ ಹೆಮ್ಮೆಯಿಂದ ನಾವು ಮೆರೆಯುವವರಾಗಿರ್ಬೋದು. ಆದರೆ ಒಮ್ಮೆ ಕರ್ತನ ಸ್ಪರ್ಶ ನಿಜವಾಗಿ ನಿಮ್ಮ ಮೇಲೆ ಆಯ್ತು ಅಂದ್ರೆ ನೀವು ಹಳೆ ಮನುಷ್ಯ ಸತ್ತ ಹೊಸ ಮನುಷ್ಯನಾಗಿ ಜೀವಿಸುವವರಾಗಿರ್ತೀರ. ಪೌಲನು ದೇವರ ಸುಮ್ಗೆನು ದಿಢೀರಂತ ನಾವು ಇವತ್ತೆಲ್ಲ ಅಪೊಸ್ತಲನಾದ ಪೌಲನು, ಪ್ರತಿಯೊಂದಕ್ಕೂ ಅಪೊಸ್ತಲನಾದ ಪೌಲನು ಅಂತೀವಿ. ಅವನು ಸುಮ್ಗೆ ಅಪೊಸ್ತಲನ ಆಗಲಿಲ್ಲ, ಒಂದೇ ದಿನದಲ್ಲಿ ಅಪೊಸ್ತಲನ ಆಗಲಿಲ್ಲ. ದೇವರು ಒಂದೇ ದಿನದಲ್ಲಿ ಅವನನ್ನ ದಿಢೀರಂತ ತಗೊಂಬಂದು ಟಾಪಿಗೆ ನಿಲ್ಲಿಸಲಿಲ್ಲ. ಅದರ ಹಿಂದ್ಗಡೆ ಬಹಳ ಕಷ್ಟ ಬಿದ್ದಿದ್ದಾನೆ. 9ನೇ ಅಧ್ಯಾಯದಲ್ಲಿ ದಮಸ್ಕದ ಹೆಬ್ಬಾಗಿಲಿನಲ್ಲಿ ದೇವರು ಅವನನ್ನು ಸಂದರ್ಶನ ಮಾಡಿ ಅಲ್ಲಿ ಅವನ ಕಣ್ಣನ್ನ ತೆರೆದ ಮೇಲೆ ಸುಮಾರು 10 ವರ್ಷಗಳ ಕಾಲ ದೇವರು ಅವನನ್ನು ಪರೀಕ್ಷೆ ಮಾಡ್ತಾರೆ. 9ನೇ ಅಧ್ಯಾಯದಿಂದ 13ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು, ಈ 13ನೇ ಅಧ್ಯಾಯದವರೆಗೂ ಅವನನ್ನು ದೇವರು ಚೆನ್ನಾಗಿ ಪರೀಕ್ಷೆ ಮಾಡ್ತಾನೆ. ಈ ಪರೀಕ್ಷಿಸಲ್ಪಟ್ಟಂಥ ಅಪೊಸ್ತಲನು ಸ್ವಲ್ಪ ಪಕ್ವತೆಗೆ ಬಂದಾಗ, ನಾವೆಲ್ಲ ಸ್ವಲ್ಪ ಬೆಳೆದಾಗ ನಮಗೆಲ್ಲ ಎಡ್ ವೆಯ್ಟ್ ಬರುತ್ತೆ ರೀ, ನಮ್ಗೆ ಗೊತ್ತಿಲ್ಲದ್ರಿಗೆ ತಲೆ ಭಾರ ಬಂದ್ಬಿಡುತ್ತೆ. ಪ್ರೈಸ್ ಗಾಡ್, ತಲೆ ಭಾರ ಬಂದ್ಬಿಡುತ್ತೆ. ಆದರೆ ಪೌಲನನ್ನ ಕೇಳ್ರಿ, ಸ್ಪಿರಿಚುವಲಿ ವೆನ್ ಹಿ ಈಸ್ ಗ್ರೋಯಿಂಗ್, ಆತ್ಮಿಕವಾಗಿ ಅವನು ಬೆಳೆದು ಬರುವಾಗ ತನ್ನನ್ನೇ ತಾನು ತಗ್ಗಿಸ್ಕೊಳ್ತಾ ಇದ್ದಾನೆ. ಮೊದಲ 10 ವರ್ಷದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ಸತ್ಯವೇದ ಗ್ರಂಥದಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 9ನೇ ವಚನ ಏನು ಹೇಳುತ್ತೆ ನೋಡ್ರಿ. ಅಪೊಸ್ತಲನೆನಿಸಿಕೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ. 10 ವರ್ಷದ ಅನುಭವ ಪಡೆದು ಉತ್ತಮವಾದ ಸೇವೆ ಮಾಡಿ ಸಭೆಗಳನ್ನು ಸ್ಥಾಪಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಅನೇಕರ ಮುಂದೆ ತರ್ಕ ಮಾಡಿ ಯೇಸು ಕ್ರಿಸ್ತನು ಒಬ್ಬನೇ ದೇವರು ಎಂದು ದೃಢೀಕರಿಸಿದಂತ ಪೌಲನು ಹೇಳ್ತಾನೆ, ಅಪೊಸ್ತಲನಿಗೆ ಬೇಕಾದ ಎಲ್ಲಾ ಲಕ್ಷಣಗಳು ತನ್ನಲ್ಲಿ ಬಂದಾಗ್ಲೂ ತಾನು ಈಗ ಹೇಳ್ತಾ ಇದ್ದಾನೆ, ನಾನು ಅಪೊಸ್ತಲನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ಗಮನಿಸ್ರಿ ಪ್ರಿಯರೇ, ಆ ವಾಕ್ಯವನ್ನ ಗಮನಿಸ್ರಿ. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನು. ನಾವಾಗಿದ್ರೆ ದೊಡ್ಡ ದೊಡ್ಡ ಕಟೌಟ್ ಹಾಕ್ಸ್ಕೊಂಡ್ಬಿಡ್ತಿದ್ವಿ, ಸಾಧ್ಯ ಆದ್ರೆ ಅದಕ್ಕೆ ಸೀರಿಯಲ್ ಸೆಟ್ ಬಿಡಿಸ್ಕೊತಾ ಇದ್ವಿ. ಸ್ತೋತ್ರ. ನಾನು ಯಾರಿಗಿಂತ ಕಡಿಮೆ ಏನಿಲ್ಲ. ಸ್ತೋತ್ರ. ಪೌಲನು ಹೇಳ್ತಾನೆ, ನಾನು ಅಪೊಸ್ತಲನೆನಿಸಿಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಅಪೊಸ್ತಲರಲ್ಲಿ ನಾನು ಕನಿಷ್ಠನಾಗಿದ್ದಾನೆ. ಶ್ರೇಷ್ಠನಾದವನು ಕನಿಷ್ಠನಾಗಿ ಎಣಿಸಲ್ಪಡ್ತಾ ಇದ್ದಾನೆ. 10 ವರ್ಷದಲ್ಲಿ ಲಭಿಸಿದ ಪಕ್ವತೆ ಅದು. ಇನ್ನ 5 ವರ್ಷ ಆದಮೇಲೆ ಅವನು ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 3 ವರ್ಸ್ 8, 3:8 ನೋಡ್ರಿ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂತದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಅಪೊಸ್ತಲರು ಬಿಡ್ರಿ, ಅವ್ರ ಲೆವೆಲ್ಗೆ ಹೋಗ್ಲಿಕ್ಕೆ ಕನಿಷ್ಠ ಅನ್ನಿಲ್ಲ. ದೇವ ಜನರೊಳಗಡೆ ಅಂದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ, ವಿಶ್ವಾಸಿಗಳಲ್ಲಿ ನಾನು ಅತ್ಯಲ್ಪನು. ಸ್ತೋತ್ರ ಬರಲಿಲ್ಲ. ವಿಶ್ವಾಸಿಗಳಲ್ಲಿ ನಾನು ಅತ್ಯಲ್ಪನು, ಅಪೊಸ್ತಲರಲ್ಲಿ ನಾನು ಕನಿಷ್ಠ. ವಿಶ್ವಾಸಿಗಳ ದೇವ ಜನರಲ್ಲಿ ದೇವರ ಸುವಾರ್ತೆ ಸಾರುವವರ ಮುಂದೆ, ದೇವರ ವಚನವನ್ನ ಪ್ರಸಿದ್ಧಿಗೆ ತರುವವರ ಮುಂದೆ, ಪರಿಶುದ್ಧ ಜನರ ಮುಂದೆ ನಾನು ಅತ್ಯಲ್ಪನಾಗಿದ್ದೇನೆ. ದೇವ ಮಕ್ಕಳು ಒಂದು ಅರ್ಥ ಮಾಡ್ಕೊಳ್ಬೇಕು, ಆತ್ಮಿಕತೆಯಲ್ಲಿ ನೀವು ಬೆಳೆದು ಬರ್ತಾ 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 ನೀವು ತಗ್ಗಬೇಕು, ನಿಮ್ಮಲ್ಲಿರುವಂತ ಯೇಸು ಹೆಚ್ಚಬೇಕು. ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ.
ದೀನರಿಗೂ ಅವನು ಮಹಾ ಕೃಪೆಯನ್ನ ದಯಪಾಲಿಸ್ತಾನೆ. ಆಮೆನ್. 15 ವರ್ಷ ಆದಾಗ ಅವನು ಹೇಳ್ತಾನೆ, ವಿಶ್ವಾಸಿಗಳಲ್ಲಿ ನಾನು ಅಲ್ಪನು ಅಂತ. ಇನ್ನ ಒಂದು 5 ವರ್ಷ ಬಿಟ್ಕೊಂಡು ಏನು ಹೇಳ್ತಾನೆ ನೋಡೋಣ. ಸತ್ಯವೇದ ಪುಸ್ತಕದಲ್ಲಿ 1 ತಿಮೋಥಿಯರಿಗೆ ಬರೆದ ಪತ್ರಿಕೆ 1:15 ನೋಡ್ರಿ. 1:15. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ನೋಡ್ರಿ, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ. ಪ್ರೈಸ್ ಗಾಡ್. ಈಗ ನಿಮ್ಮನ್ನ ಯಾರಾದ್ರೂ ಪಾಪಿ ಅಂದ್ರೆ ಸಾಕು, ನಾನ್ ಪಾಪಿ ಅಲ್ಲ, ನಿಮ್ಮ ಅಪ್ಪ ಪಾಪಿ, ನಿಮ್ಮ ಅಮ್ಮ ಪಾಪಿ, ನಿಮ್ಮ ಅಂಶ ಪಾಪಿ ಅಂದ್ಬಿಟ್ಟಿರ್ತೀವಿ. ಸ್ತೋತ್ರ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನಗೆ ಅರ್ಥ ಆಯ್ತು, ಯು ಆರ್ ಕರೆಕ್ಟ್ ಪಾಸ್ಟರ್ ಅಂತ. ಸ್ತೋತ್ರ. ಹಲ್ಲೆಲೂಯಾ. ನೋಡ್ರಿ, ಅವನು ಅಪೊಸ್ತಲರ ಲೆವೆಲ್ ಅಲ್ಲಿ ನೋಡಿದ್ರೆ ಅವನು ಹೇಳ್ತಾನೆ, ಅವನಿಗೆಲ್ಲಾ ಯೋಗ್ಯತೆ ಇದ್ರು ಹೇಳ್ತಾನೆ, ನಾನಲ್ಲಿ ಕನಿಷ್ಠನಾಗಿದ್ದೇನೆ. ವಿಶ್ವಾಸಿಗಳ ಲೆವೆಲ್ ನಲ್ಲಿ ನೋಡಿದ್ರೆ ನಿಮಗಿಂತ ನಾನು ಅಲ್ಪನಾಗಿದ್ದೀನಿ ಅಂತಾನೆ. ಪಾಪಿಗಳ ವಿಷಯದಲ್ಲಿ ನೋಡಿದ್ರೆ ಅವನು ಹೇಳ್ತಾನೆ, ಆ ಪಾಪಿಗಳನ್ನ ರಕ್ಷಿಸುವುದಕ್ಕೆ ಬಂದ ಯೇಸುವಿನ ಮುಂದೆ ನಾನು ಒಂದು ಯೋಗ್ಯತೆ ಇಲ್ಲದೆ ಇರುವವನು. ಆ ಪಾಪಿಗಳಲ್ಲಿ ಪ್ರಧಾನವಾದ ಪಾಪಿ, ಅತಿ ಮುಖ್ಯವಾದ ಪಾಪಿ ನಾನೇ ಆಗಿದ್ದೀನಿ ಅಂತ. ಇದು ಒಬ್ಬ ಆತ್ಮಿಕನ ಬೆಳವಣಿಗೆಯ ಲಕ್ಷಣ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ದೇವರು ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾನೆ. ಅವನು ತಕ್ಕಡಿ ಹಿಡಿದು ತೂಗಿ ನೋಡ್ತಾನೆ, ಇವನು ಯೋಗ್ಯನೇ. ನಿನ್ನ ನಡೆ ನುಡಿ ಶುದ್ಧತೆ, ನೀನು ಮಾಡುವಂತ ಕೆಲಸ ಕಾರ್ಯಗಳು, ನೀನು ಮಾಡುವಂತ ಒಡನಾಟ, ಇದನ್ನು ಎಲ್ಲ ಬೆಂಕಿಯಂತೆ ಕಣ್ಣುಳ್ಳವನು. ಈ ಲೋಕದ ಸ್ಕ್ಯಾನಿಂಗು ಎಕ್ಸ್ರೇಗ ಕಣ್ಣಿಗೆ ಬೀಳದೆ ಇರೋದು ಅವನ ಕಣ್ಣಿಗೆ ಬೀಳುತ್ತದೆ ಎಂಬುದನ್ನು ನೀನು ಮರೆಯಬಾರದು. ಬಿ ಫೇತ್ಫುಲ್ ಟು ದ ಲಾರ್ಡ್. ನಂಬಿಗಸ್ತನಾಗಿರು, ದೇವರಿಗೆ ನಂಬಿಗಸ್ತನಾಗಿರು. ಪ್ರೈಸ್ ಗಾಡ್. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ 7:9 Psalms 7:9 says, ಮನುಷ್ಯನ ಹೃದಯದ ಅಂತರೇಂದ್ರಿಯಗಳನ್ನ ಶೋಧನೆ ಮಾಡುವಂತ ನೀತಿ ಸ್ವರೂಪನಾದ ದೇವರು. ನನ್ನ ದೇವರು ಸಾಧಾರಣ ದೇವರಲ್ಲ. ಅವನು ಹೊರಗಡೆ ನೋಡಿ ಮಣೆ ಹಾಕೋನಲ್ಲ. ನಿನ್ನ ತಳಕು, ನಿನ್ನ ಆರ್ಟಿಫಿಷಿಯಲ್ ನಗು ನೋಡಿ ನನ್ನ ದೇವರು ಅಡ್ಡ ಬೀಳೋನಲ್ಲ. ಅವನು ನಿನ್ನ ಹೃದಯವನ್ನು ಸ್ಕ್ಯಾನ್ ಮಾಡಿ ನೋಡುವವನಾಗಿದ್ದಾನೆ. ಪ್ರೈಸ್ ಗಾಡ್. ನೆಬೂಕದ್ನೆಚ್ಚರ್ ಅರಸನೇ, ನಾನು ನಿನ್ನನ್ನು ತೂಗಿ ನೋಡಿದಾಗ, ಮೇನೆ ಟೇಕಲ್ ಹುಫರ್ಸಿ ಅಂದ್ರೆ ನಾನು ನಿನ್ನನ್ನು ತೂಗಿ ನೋಡಿದಾಗ ನೀನು ಕೊರತೆ ಉಳ್ಳವನಾಗಿ ಕಂಡೆ. ಇವತ್ತು ನಿನ್ನನ್ನ ದೇವರು ತೂಗಿ ನೋಡುವಾಗ ದೇವರ ಸನ್ನಿಧಾನದಲ್ಲಿ ನಿನಗೆ ಮೆಂಬರ್ಶಿಪ್ ಇರಬಹುದು, ನೀನೊಂದು ಹಳೇ ವಿಶ್ವಾಸಿ ಆಗಿರಬಹುದು, ನಿನಗೆಲ್ಲಾ ವಾಕ್ಯ ಗೊತ್ತಿರಬಹುದು, ಪ್ರಸಂಗ ಮಾಡೋ ಪಾಸ್ಟರ್ಗಿಂತ 5 ಪಾಯಿಂಟ್ ಹೆಚ್ಚಿಗೆ ಗೊತ್ತಿರಬಹುದು. ಆದ್ರೆ ನಿನ್ನ ಹೃದಯವನ್ನ ತೂಗಿ ನೋಡುವ ಒಬ್ಬ ದೇವರಿದ್ದಾನೆ. ಅವನು ಅಲ್ಲಲ್ಲಿಯೋ ನೀತಿ ಸ್ವರೂಪನಾದ ದೇವರು. ಅವನು ತೂಗಿ ನೋಡುವಾಗ ನೀನು ಕೊರತೆ ಉಳ್ಳವನಾಗಿರಬಾರದು. ಪ್ರೈಸ್ ಗಾಡ್. ಸತ್ಯವೇದ ಗ್ರಂಥ ಹೇಳ್ತದೆ, ಪ್ರತಿಯೊಂದು ಸಂದರ್ಭದಲ್ಲೂ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 8 8ನೇ ಅಧ್ಯಾಯದ 2ನೇ ವಾಕ್ಯವನ್ನ ಗಮನಿಸ್ತೀರಿ. 2ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನಿಮ್ಮ ಮನೋಭಾವವನ್ನ ಪರೀಕ್ಷಿಸಿದ್ದನ್ನ ನೀವು ನೆನಪಿಗೆ ತಂದುಕೊಳ್ಳ್ರಿ ಅಂತ. ನಿಮ್ಮನ್ನು ಸುಮ್ಮನೆ ಅಲ್ಲ ದೇವರು ನೋಡ್ತಾ ಇರೋದು,
ಮರುಭೂಮಿಯಲ್ಲಿ ದೇವರು ನಿಮ್ಮನ್ನು ನಡೆಸೋದು ನಿಮ್ಮನ್ನು ನಾಶ ಮಾಡೋದಕ್ಕಲ್ಲ, ಮರುಭೂಮಿಯಲ್ಲಿ ನಿನಗೆ ಬೇಕಾದದನ್ನು ಒದಗಿಸೋದಕ್ಕೆ ಸಾಮರ್ಥ್ಯವುಳ್ಳವನು ಪರೀಕ್ಷೆ ಮಾಡೋದಕ್ಕೂ ಸಾಮರ್ಥ್ಯ ಇದೆ. ಸ್ತೋತ್ರ ಬರಲಿಲ್ಲ ನೋಡ್ರಿ. ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಅರ್ಥ ಆದವ್ರು ಮಾತ್ರ ಒಂದು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ನಿನಗೆ ಬಂಡೆಯನ್ನ ಸೀಳಿ ನೀರು ಕೊಡುವಂತ ದೇವರು, ಮಾರವನ್ನ ಸಿಹಿಯಾಗಿ ಮಾಡುವಂತ ದೇವರು, ನಿನ್ನನ್ನು ಒಂದೊಂದು ಅನುಭವದಲ್ಲಿ ನಡೆಸುವಾಗ ಅವನು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ನೀನು ಅವನ ಸಂಪತ್ತು, ಅವನ ಆಶೀರ್ವಾದ ಮಾತ್ರ ಪಡೆದ್ಬಿಟ್ಟು ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋಣ ಅಥವಾ ನಿಜವಾಗಿ ದೇವರನ್ನ ಪ್ರೀತಿ ಮಾಡುವವನ ಎಂದು ದೇವರು ನಿನ್ನನ್ನು ಪರೀಕ್ಷೆ ಮಾಡ್ತಾನೆ. ಒಂದೊಂದು ಸ್ಟೆಪ್ಪಲ್ಲಿ ದೇವರು ಪರೀಕ್ಷೆ ಮಾಡ್ತಾನೆ. ಅಲ್ಲಿ ನಿನ್ನ ಮನೋಭಾವನೆ. ಆಮೇ ನೀನು ಇಲ್ಲಿ ಬಂದಾಗ ಸ್ಪ್ರಿಂಗ್ ತರ ಜಿಗಿದು ದೇವ್ರನ್ನ ಆರಾಧನೆ ಮಾಡ್ತಿದ್ದಂಗ್ಲೆ ಪಾಸ್ಟ್ರಿಗೆ ಭಾಳ ಖುಷಿ. ಅಪ್ಪ ನಮ್ಮ ಸಭೆಯಲ್ಲಿ ಅವರೊಬ್ಬರೇ ಚೆನ್ನಾಗಿ ಆರಾಧನೆ ಮಾಡಿದ್ರು. ನಿನಗೆ ಬೇಕಾ ಸರ್ಟಿಫಿಕೇಟು ಕೊಟ್ಟು ಬಿಡ್ಬೋದು. ಆದರೆ ನಿನ್ನ ಹೃದಯ ಏನಂತ ನನಗೆ ಗೊತ್ತಿಲ್ಲ. ನೀನು ಯಾವ ರೀತಿ ತೋರಿಸ್ತಾ ಇದೀಯ ಅನ್ನೋದು ನನಗೆ ಗೊತ್ತಿಲ್ಲ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನೀನು ದೇವರ ಕೈಯಲ್ಲಿದ್ದೀಯಾ ಎನ್ನುವುದನ್ನು ಮರಿಬೇಡ. ನಿನ್ನ ಬಿಡುಗಡೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟ ಅನಿಸಿದ್ರು ಪರವಾಗಿಲ್ಲ, ನಂಬಿಕೆಯನ್ನು ಬಿಡಬೇಡ. ಪೌಲನು ಹೇಳ್ತಾನೆ, ನನ್ನನ್ನು ಕರೆದವನನ್ನು ನಾನು ಬಲ್ಲೆನು, ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ದೇವರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥವ್ರು ಇದ್ರ ಒಳಗಡೆ ಯಾರಾದ್ರೂ ಇದ್ದೀರಾ? ನಾನು ಸೇವಿಸುವ ದೇವರು ಒಂದು ಅಲ್ಪ ಪ್ರಾಣಿ ಅಲ್ಲ, ಅವನು ಸರ್ವಶಕ್ತನಾದ ದೇವರು, ಅಖಿಲಾಂಡಗಳನ್ನು ನಿರ್ಮಿಸಿದ ದೇವರು, ಏಕನಾಗಿ ಆ ಮಹಾದ್ಭುತ ಮಾಡಿದ ದೇವರು ಇವತ್ತು ನನ್ನ ಜೊತೆಯಲ್ಲಿದ್ದಾನೆ. ನನ್ನ ದೀನ ಅವಸ್ಥೆಯನ್ನ ಅವನು ಬಲ್ಲವನಾಗಿದ್ದಾನೆ, ನನ್ನ ಇಕ್ಕಟ್ಟನ್ನ ಅವನು ಬಲ್ಲವನಾಗಿದ್ದಾನೆ. ನನ್ನ ತಲೆಯಿಂದ ಒಂದು ಕೂದಲು ಕೆಳಗಡೆ ಬೀಳಬೇಕಾದ್ರೂ ಅವನ ಅನುಮತಿ ಇಲ್ಲದೆ ಬೀಳೋದಿಲ್ಲ ಎಂಬ ಭರವಸೆ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ಎಂಬ ಭರವಸೆ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಮ್ಮ ದೇವರು ನಂಬಿಗಸ್ತನಾದ ದೇವರು. ಕೈ ಬಿಡೋದಿಲ್ಲ, ಅವನು ಕೈ ಬಿಡೋದಿಲ್ಲ. ಎತ್ತ ಹೆಂಗಸು ತನ್ನ ಕೂಸನ್ನು ಮರಿತಾಳ, ಅವಳು ಮರ್ತರು ನಾನು ನಿನ್ನನ್ನು ಮರೆಯೋದಿಲ್ಲ, ನಾನು ನಿನ್ನನ್ನು ಮರೆಯೋದಿಲ್ಲ. ಮರೆಯೋದಿಲ್ಲ ಅಂತ ಹೇಳ್ದವನು ಮರೆಯೋದಿಲ್ರಿ ಅಂದ್ರೆ ಮರೆಯೋದಿಲ್ಲ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನನ್ನ ದೇವರು ಮರೆಯೋದಿಲ್ಲ. ಹೇಳ್ರಿ ಪಕ್ಕದಲ್ಲಿ ಇರೋರು, ನನ್ನ ದೇವರು ಮರೆಯೋದಿಲ್ಲ. ಕಳೆದ ವಾರ ನಾನು ಹೇಳಿದೆ, ನಿನ್ನ ದೇವ್ರು ಎಲ್ಲಿ ಅಂತ ಅಣ್ಣೀರು ಯಾಕೆ ಕೇಳಬೇಕು? ನಿನ್ನ ದೇವ್ರು ಎಲ್ಲಿ ಅಂತ ಅನ್ನೀರು ಯಾಕೆ ಕೇಳಬೇಕು? ನಿನ್ನ ಪರಿಸ್ಥಿತಿ ನೋಡ್ಬಿಟ್ರೆ ನಿನ್ನ ದೇವ್ರು ಎಲ್ಲಿ, ನಿನ್ನ ದೇವ್ರು ಎಲ್ಲಿ ಅಂತ. ಹಲೋ, ಪರಿಸ್ಥಿತಿ ನೋಡಿ ಮಣೆ ಹಾಕೋ ಜನ, ಆದರೆ ನಿನ್ನ ಪರಿಸ್ಥಿತಿ ನೋಡಬೇಡ, ನಿನ್ನ ದೇವ್ರನ್ನ ನೋಡು. ಪರಿಸ್ಥಿತಿ ನಿನಗೆ ಪ್ರತಿಕೂಲವಾಗಿರುತ್ತೆ, ಜನ ನಿನಗೆ ಪ್ರತಿಕೂಲವಾಗಿರ್ತಾರೆ, ಎಲ್ಲ ನಿನಗೆ ಪ್ರತಿಕೂಲವಾಗಿರುತ್ತೆ. ಆದರೆ ಅನುಕೂಲವಾಗಿರುವ ದೇವರನ್ನ ನೋಡು. ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಅಲ್ಲೆಲ್ಲೂಯ್ಯ ಎಲ್ಲ ಕಾರ್ಯಗಳನ್ನ ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನ ಅನುಕೂಲವಾಗಿ ಮಾಡುವ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅವನು ನಿನ್ನನ್ನು ಪರೀಕ್ಷೆ ಮಾಡುವಾಗ ಶುದ್ಧ ಬೆಳ್ಳಿಯ ಹಾಗೆ, ಶುದ್ಧ ಬಂಗಾರದ ಹಾಗೆ ನಂಬಿಕೆಯನ್ನು ಬಿಡದೆ, ಭಕ್ತಿಯನ್ನು ಬಿಡದೆ, ಶುದ್ಧತ್ವವನ್ನು ಬಿಡದೆ, ದೈವ ವಚನದ ಪ್ರಮಾಣವನ್ನು ಬಿಡದೆ, ದೇವರ ಮುಂದೆ ಮನುಷ್ಯರನ್ನ ಮೆಚ್ಚಿಸೋದಕ್ಕಲ್ಲ, ದೇವರ ಮುಂದೆ ಬಲ ನಂಬಿಗಸ್ತ ದಾಸನೇ ಎಂದು ಕರೆಸಿಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಡು. ಪ್ರೈಸ್ ಗಾಡ್. ಮರುಭೂಮಿಯಲ್ಲಿ ಪರೀಕ್ಷೆ, ನಿನ್ನ ಮನೋಭಾವನೆಯನ್ನು ಪರೀಕ್ಷಿಸೋದಕ್ಕೆ. ಆಮೇಲೆ ಹಲ್ಲೆಲೂಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 13, 13ನೇ ವಾಕ್ಯ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ದೇವರೇ ತನ್ನ ಸುಚಿತ್ತವನ್ನ ಅಸಹ್ಯವಾದ ಚಿತ್ತ ಅಲ್ಲ, ದೇವರದ ಉತ್ತಮವಾದ ಚಿತ್ತ. ಆಮೇಲೆ ಸಮ್ಟೈಮ್ಸ್ ನಾವು ಆಯ್ಕೆ ಮಾಡೋದು ತಪ್ಪಾಗಿ ಆಯ್ಕೆ ಮಾಡಿಬಿಡ್ತೀವಿ. ಮದುವೆ ಸಮಯ ಬಂದರೆ ಸಾಕು,
ಹುಡುಗನಿಗೆ ಇಷ್ಟ ಇರೋ ಹುಡುಗಿನ ಆಯ್ಕೆ ಮಾಡ್ಕೊಂಡ್ಬಿಡ್ತಾನೆ, ಹುಡುಗಿಗೆ ಇಷ್ಟ ಇರೋ ಆಯ್ಕೆ ಮಾಡ್ಕೋತಾರೆ. ಆಮೇಲೆ ಜೀವನ ಪರ್ಯಂತ ಗೋಳು. ಇಬ್ಬರು ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಬಂದು ಪಾಸ್ಟ್ರೆ ಯು ಬ್ಲೆಸ್ ಮೀ. ನಾವೇನ್ರಿ ಬ್ಲೆಸ್ ಮಾಡೋದು, ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸುಚಿತ್ತ, ದೇವ್ರಿಗೊಂದು ಚಿತ್ತ ಆಗಿದೆ ಕಣ್ರಿ, ಅದಕ್ಕೆ ವಿಧಿಯರಾಗು. ದೇವರು ನಿನ್ನ ಕುರಿತು ತನ್ನ ಸುಚಿತ್ತವನ್ನ ನೆರವೇರಿಸಬೇಕು. ದೇವರ ಪ್ಲಾನ್ ನಿನ್ನಲ್ಲಿ ನೆರವೇರಿಸಬೇಕಂತ ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನ ಉಂಟು ಮಾಡುವವನಾಗಿದ್ದಾನೆ. God is creating something inside in you. ನಿನ್ನ ಒಳಗಡೆ ಅವನು ಉಂಟು ಮಾಡ್ತಾ ಇದ್ದಾನೆ. ಅವನ ಪಲ್ಸ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ಸ್ತೋತ್ರ. ಹತ್ರ ಬೀಳ್ಬೇಡ್ರಿ. ನನ್ನ ಹೆಂಡತಿ ಮೊದಲು ಗರ್ಭವತಿ ಆದಾಗ ನಂಗೆ ಬಹಳ ಆಸೆ, ಬೇಗನೆ ಮಗು ನೋಡಬೇಕು ಅಂತ. ನನ್ನ ಹೆಂಡತಿಗೂ ಆಸೆ, ಬೇಗನೆ ಮಗು ಎತ್ಬಿಟ್ರೆ ಸಾಕಪ್ಪ ಅಂತ. ನಮಗೆ ಹತ್ರ ಅಂತ ಹೇಳಿ 3 ತಿಂಗಳಿಗೆ ಮಕ್ಕಳು ಹುಟ್ಟೇನು, 9 ತಿಂಗಳು ಕಾಯಲೇಬೇಕ್ರಿ. ನೀವು ಬೇಡ ಅಂದ್ರೂ 39 ವಾರ ಕಾಯಲೇಬೇಕು. 40ನೇ ವಾರ ಆದ್ಮೇಲೆ ಇನ್ನು ನೀವು ಕಾಯ್ತೀನಿ ಅಂದ್ರೆ ಜಪ್ಪ ಅಂದ್ರೂ ಅವ್ರು ಕಾಯಲ್ಲ. ಸ್ತೋತ್ರ. ಆಮೇಲೆ ದೇವರ ಸುಚಿತ್ತ ನನ್ನಲ್ಲಿ ನೆರವೇರಬೇಕೆನ್ನೋ ಉದ್ದೇಶದಿಂದ ಎಲ್ಲ ವಿಧವಾದ ಪ್ರಯತ್ನಗಳನ್ನ, ಎಲ್ಲ ವಿಧವಾದ ವರಗಳನ್ನ, ತಾಲಂತುಗಳನ್ನ, ಸಾಮರ್ಥ್ಯವನ್ನ, ಅಭಿಷೇಕವನ್ನ ದೇವರು ನಮ್ಮ ಒಳಗಡೆಯಿಂದ ಉಂಟು ಮಾಡ್ತಾ ಇರ್ತಾನೆ. ಹಲ್ಲೆಲೂಯ. ಏತಕ್ಕೋಸ್ಕರ? ಇದು ದೇವ ನಾಮದ ಮಹಿಮೆಗೋಸ್ಕರ, ಅವನ ಚಿತ್ತಕ್ಕೋಸ್ಕರ. ಯು ಹ್ಯಾವ್ ಟು ವೈಟ್. ಸ್ತೋತ್ರ. ಕೆಲವರು ರಾತ್ರಿ ಬಿದ್ದುಬಿಟ್ಟು ಈಗಲೇ ಬೇಕು. ಕೆಲವರು ಬಂದು ರಕ್ಷಣೆ ಒಂದು 3 ತಿಂಗಳಾಗಿರಲ್ಲ, ಆವಾಗಲೇ ಪಾಸ್ಟರ್ ಆಗಿಬಿಡ್ಬೇಕು ಅವ್ರಿಗೆ. ಸರ್ ಇಲ್ಲಿ ಸೂಟೆಲ್ಲ ಹಾಕ್ಕೊಂಡು ಇಲ್ಲಿ ನಿಂತಿದ್ವಿ ಅಂದರೆ ನಿಮ್ಗೆ ಭಾಳ ಖುಷಿ, ಅಪ್ಪ ಪಾಸ್ಟರ್ ನೋಡೋ ಅವ್ರ ಥರ ಆಗಬೇಕು ಅಂತ. ಇವ್ರ ಥರ ಆಗಬೇಕಾದ್ರೆ ಭಾಳ ಕಷ್ಟ ಇದೆ, ಪ್ರಯತ್ನ ಮಾಡಿ ನೋಡ್ರಿ. ಆಮೇಲೆ ಗಲಾತ್ಯರಿಗೆ ಬರೆದ ಪತ್ರಿಕೆ 6:9 ಹೇಳ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ನೀವು ಬೇಸರಗೊಳ್ಳದೆ ಇರೋಣ. ಯಾಕೆಂದ್ರೆ ಮನಗುಂದದೇ ಇದ್ರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕುಯ್ಯುವೆವು. ಮನಗುಂದಬಾರದು. ಡೋಂಟ್ ಗಿವ್ ಅಪ್. ಪ್ರತಿಕೂಲ ಬಂದಾಗ, ಇಕ್ಕಟ್ಟು ಬಂದಾಗ ಕೆಲವರೆಲ್ಲ ಸೋತ ಬಿಡ್ತಾರೆ. ನನ್ನ ಕೈಯಲ್ಲಿ ಆಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ, ಇನ್ನು ನನ್ಗೆ ಆಗೋದಿಲ್ಲ ಅಂತ ಹೇಳಿ ನಿನ್ನ ದೇವರನ್ನ ಯಾಕೆ ಚಿಕ್ಕದು ಮಾಡ್ತೀಯ? ನಿನ್ನನ್ನು ಕರೆದಾಗ ನಿನಗೆಲ್ಲ ಆಗ್ತಿತ್ತಾ? ನಿನ್ ಸೇವೆ ಕೊಟ್ಟಾಗ ಎಲ್ಲ ಆಗ್ತಿತ್ತಾ? ದೇವರು ನೀನು ನಂಬಿಗಸ್ತನಂತ ಹೇಳ್ತಾನೆ ಕೊಟ್ಟಿದ್ದು, ಇವತ್ತು ಆಗೋದಿಲ್ಲ ಅಂತ ಯಾಕೆ ಮನಗುಂದುತ್ತೀಯ? ಮನಗುಂದದೇ ಇರು. ಕರೆದವನು ನಂಬಿಗಸ್ತನು, ಕಡೆವರೆಗೂ ಕಾಯೋದಕ್ಕೆ ಅವನು ಶಕ್ತನು. ತಕ್ಕ ಸಮಯದಲ್ಲಿ ನೀನು ಫಲವನ್ನು ಕೊಯ್ತೀಯ. ಯೋಬನ ಪುಸ್ತಕದಲ್ಲಿ ದೇವರ ವಾಕ್ಯ ಈಗ ಹೇಳಿದೆ, ನಾನು ಅಲ್ಪ ಕಾಲ ಮರೆಯಾಗಿದ್ದೆ ಅಂತ. ದೇವರು ನಮ್ಮ ಜೀವನದಲ್ಲಿ ಸ್ವಲ್ಪ ಕಾಲ ಮರೆಯಾಗಿರ್ತಾನೆ. ನಾವು ಕೆಲವೊಮ್ಮೆ ಸ್ವಲ್ಪ ಹೊತ್ಕೊಂಡು ಮಗುನ ಕರ್ಕೊಂಡು ಹೋಗಿರ್ತೀವಿ, ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟು ಸ್ವಲ್ಪ ಮರೆಯಲ್ಲಿ ಹಿಂಗೆ ನಿಂತ್ಕೊಂಡು ಬಗ್ ನೋಡ್ತಾ ಇರ್ತೀವಿ, ಏನು ಮಾಡ್ತಾನೆ ಅಂತ. ಡ್ಯಾಡಿ 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 ಸೋತ್ರ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೋತ್ರ. ಯಾಕೆ? ಡ್ಯಾಡಿ ಅಂದಾಗ ಡ್ಯಾಡಿ ಏನೋ ಅಂತ ಕೇಳಲಿಲ್ಲ. ಸೋತ್ರ. ನಾನು ನನ್ನ ಮಗ ಚಿಕ್ಕವನಾಗಿದ್ದಾಗ ಹಂಗೆ ಮಾಡ್ತಾ ಇದ್ದೆ. ಎಲ್ಲಾದ್ರೂ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಮರೆಯಲ್ಲಿ ನಿಂತ್ಕೊಂಡ್ಬಿಡ್ತಿದ್ದೆ, ಅವನು ಏನು ಮಾಡ್ತಾನೆ ನೋಡೋಣ ಅಂತ. ಇವತ್ತು ದೇವರು ನಿಮ್ಮನ್ನು ಅಲ್ಪ ಸಮಯ ಬಿಟ್ಟು ದೂರ ಇದು ಏನು ಮಾಡ್ತೀರಾ ನೋಡೋಣ ಅಂತ. ನಿನ್ನ ಮನೋಭಾವನೆ ಏನು ಅಂತ ನೋಡೋದಕ್ಕೋಸ್ಕರ ದೇವರು ಸ್ವಲ್ಪ ಮರೆ ಆಗಿರುವಾಗ ನೀನು ಡ್ಯಾಡಿ
ಡ್ಯಾಡಿ ಅಂತ ಅಂತ ಕರೆಯುವಾಗ ಜಾಸ್ತಿ ಕರೆಯೋ ಅವಶ್ಯಕತೆ ಇರೋದಿಲ್ಲ. ನನ್ನ ಡ್ಯಾಡಿ ಅಂತವನಲ್ಲ, ಅವನು ಓಡ್ ಬರ್ತಾನೆ, ಓಡ್ ಬಂದು ತಪ್ಕೊಳ್ತಾನೆ. ಯಾಕೋ ಅಳ್ತೀಯ? ನಾನು ಇಲ್ಲೇ ಇದ್ದೆ ಕಣೋ, ಎಲ್ಲೂ ಹೋಗ್ಲಿಲ್ಲ. ನೀನು ನನ್ನ ಬಿಟ್ಟು ಹೋದೆ ಅಲ್ಲ, ಎಲ್ಲೂ ಹೋಗ್ಲಿಲ್ಲ ಕಣೋ, ಸುಮ್ಗೆ ನಿನ್ನನ್ನು ಪರೀಕ್ಷೆ ಮಾಡಿದೆ ಕಣೋ. ನೀನು ಇಕ್ಕಟ್ಟಲ್ಲಿ ಹಾದು ಹೋಗುವಾಗ ಅಲ್ಪ ಕಾಲ ಅವನು ಮರೆಯಾಗಿದ್ದ, ಶಾಶ್ವತವಾಗಿ ಅವನು ಮರೆಯಾಗಿರೋದಿಲ್ಲ. ನೀನು ಪ್ರಾರ್ಥನೆ ಮಾಡಿದಾಗ ಕೆಲವೊಮ್ಮೆ ನಿನಗೆ ಉತ್ತರ ಸಿಗದೆ ಹೋದಾಗ ಡ್ಯಾಡಿ ಕೈ ಬಿಟ್ರ ಅಂತ ನಿನಗೆ ಚಿಂತೆ ಬರೋದು ಬೇಡ. ಅವನು ನಂಬಿಗಸ್ತಾನ. ಪ್ರೈಸ್ ಗಾಡ್. ನಮಗೆ ಕಷ್ಟ ಬಂದಾಗಲೇ ನೋಡ್ರಿ ನಾವು ದೇವ್ರನ್ನ ಬಿಟ್ಬಿಡ್ತೀವಿ. ದೇವ್ರು ಏನು ಮಾಡಿಬಿಟ್ರು? ಸಾರ್ ಸ್ವಲ್ಪ ಕಾಲ ದೇವರು ಮರೆಯಾಗಿದ್ದಾರೆ. ದೇವರು ಪ್ರತ್ಯಕ್ಷನಾದರೆ, ದೇವರು ನಿನಗೆ ಒಲಿದ್ರೆ, ಸತ್ಯವೇದ ವಾಕ್ಯ ಹೇಳ್ತದೆ, ಯೆಹೋವನು ಎದ್ದು ಹೊರಡುವುದಾದರೆ ಅವನ ವೈರಿಗಳು ಚದುರಿ ಹೋಗ್ತಾರೆ, ಅವನ ಶತ್ರುಗಳು ಬೆಂಗೊಟ್ಟು ಓಡಿ ಹೋಗ್ತಾರೆ. ಹಲ್ಲೆಲೂಯ. ಅವನು ಎದ್ದು ಹೊರಡುವ ಹಾಗೆ ಮಾಡಬೇಕಾದ ಕರ್ತವ್ಯ ನಿನಗುಳ್ಳದು. ಅವನ ಅಲ್ಪ ಕಾಲ ಮರೆಯಾಗಿದ್ದಾನೆ ಅಷ್ಟೇ. ಎಲ್ಲರ ಜೀವನದಲ್ಲಿ ದೇವರು ಸ್ವಲ್ಪ ಕಾಲ ಮರೆಯಾಗ್ತಾನೆ. ಆ ಟೈಮಲ್ಲಿ ನೀವು ಎಷ್ಟೇ ಪ್ರಾರ್ಥನೆ ಮಾಡಿರಿ, ನಾನು ಯಾವಾಗಲೂ ಹೇಳಂಗೆ ಅಪ್ಲೈ ನೋ ರಿಪ್ಲೈ ಅಂತ. ಸ್ತೋತ್ರ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿ ಅಪ್ಲೈ ಮಾಡ್ತಾ ಇರು, ನೋ ರಿಪ್ಲೈ. ಸ್ತೋತ್ರ. ಆವಾಗ ನಮ್ಗೆ ಅನಿಸುತ್ತೆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರು ಇದ್ದಾರಾ? ಆವಾಗಲೇ ಒಬ್ಬ ಬಂದು ಹೇಳ್ತಾನೆ, ನಾಸ್ತಿಕ ಬಂದು ಹೇಳ್ತಾನೆ, ದೇವರೇ ಇಲ್ಲ, ಸುಮ್ಗೆ ನಿನಗೆಲ್ಲ ಮೂಢನಂಬಿಕೆ ಅಂತ. ಅವಾಗ ನೀನು ಹೌದು ದೇವ್ರು ಇದ್ದಿದ್ರೆ ನನ್ನ ಪ್ರಾರ್ಥನೆ ಕೇಳ್ಬೋದಾಗಿತ್ತಲ್ಲ ಅಂತ. ಸಾರ್, ನಿನ್ನ ಮೂಗಲ್ಲಿ ಶ್ವಾಸ ಇದೆಯಾ ನೋಡು ಫಸ್ಟು, ಅದಿದೆ ಅಂದರೆ ದೇವರಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನನ್ನನ್ನು ಹುಡುಕುವಿರಿ. ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯನು 29:13 ಹೇಳ್ತದೆ, ನೀವು ನನ್ನನ್ನು ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೀವು ನನ್ನನ್ನು ಹುಡುಕುವಿರಿ, ಸುಮ್ಮನೆ ಹುಡುಕಬೇಡ್ರಿ, ಸ್ವಲ್ಪ ಮನಪೂರ್ವಕವಾಗಿ ಹುಡುಕ್ರಿ, ಆಗ ನಾನು ನಿಮಗೆ ಕಾಣಿಸ್ಕೊಳ್ತೀನಿ. ಎಲ್ಲ ಗ್ರಾಂಟೆಡ್ ಅಂತ ತಿಳ್ಕೊಂಬೇಡ್ರಿ, ಎಲ್ಲ ನಡೆಯುತ್ತೆ ಎಂಬ ಭಾವನೆ ಬೇಡ. ಹಲೋ, ಕೆಲವರು ಎಷ್ಟೋ ವರ್ಷ ಆಯಿತು ಪ್ರಾರ್ಥನೆ ಮಾಡಿ, ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು. ಹೆಂಡತಿ ಕರೀತಾಳೆ, ಬರ್ರಿ ಪ್ರಾರ್ಥನೆ ಮಾಡೋಣ ಬರ್ರಿ, ಏಯ್ ಹಾಗೆ ನೀನು ಮಾಡ್ಕೊಳೆ ಆಮೇಲೆ ಮಾಡ್ಕೋತೀನಿ ಅಂತವ್ರು ಯಾರಾದರೂ ಇಲ್ಲಿದ್ದಾರೆ ಅಂತ ಒಂದು ಸಂಶಯ ನನಗೆ. ಸ್ತೋತ್ರ. ಗಂಡ ಕರೆಯೋದು, ರೀ ಇರ್ರಿ, ಈ ಸೀರಿಯಲ್ ಇಂಪಾರ್ಟೆಂಟ್ ಸೀರಿಯಲ್ ಮುಗಿಯೋವರೆಗೂ. ಆಮೇಲೆ ಬಂದ್ಬಿಟ್ಟು, ದೇವ ನೀನು ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಸ್ತೋತ್ರ ಕರ್ತೀನಿ, ನೀನು ನನಗೆಲ್ಲ ಕೊಟ್ಟಿದ್ದ ಕೈ ಸ್ತೋತ್ರ, ನನಗೆ ಆತ್ರ ನಾನು ಮಲ್ಕೋತೀನಿ, ಇಸ್ರಾಯೇಲ್ನ ಪರಿಪಾಲಕನು ನೀನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ, ನೀನೇ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ನಾನು ಯಾಕೆ ವೇಸ್ಟ್ ಮಾಡಲಿ? ನೀವು ಹುಡುಕ್ತೀರಾ, ಆದರೆ ದೇವ್ರನ್ನ ಕಂಡುಕೊಳ್ಳೋದಿಲ್ಲ. ಆದರೆ ಮನಪೂರ್ವಕವಾಗಿ ನೀವು ಹುಡುಕುವಾಗ, ನಿಮ್ಮ ಪರಿಶೋಧನೆಯ ಕಾಲದಲ್ಲಿ, ನಿಮ್ಮ ಇಕ್ಕಟ್ಟಿನ ಕಾಲದಲ್ಲಿ ಮನಪೂರ್ವಕವಾಗಿ ಹುಡುಕ್ರಿ, ದೇವರನ್ನ ಹುಡುಕ್ರಿ, ಅವರು ನಿಮಗೆ ಕಾಣಿಸ್ಕೊಳ್ಳುತ್ತಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ, ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಕಾರಣ ಏನು? 107ನೇ ಕೀರ್ತನೆ 9ನೇ ವಾಕ್ಯ ಹೇಳ್ತದೆ, ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರಿಗೆ ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ಸ್ವಲ್ಪ ಸಮಯ ಕಾಯೋದಂದರೆ ಯಾರಿಗೂ ಇಷ್ಟ ಇಲ್ಲ. ಎಲ್ರಿಗೂ ಈಗೆಲ್ಲ ಇನ್ಸ್ಟೆಂಟ್ ರವೆ ಇಡ್ಲಿ, ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಬಿರಿಯಾನಿವರೆಗೂ ಬಂದ್ಬಿಟ್ಟಿದೆ. ಮುಂಚೆ ಎಲ್ಲ ಬಿರಿಯಾನಿ ಅಂದರೆ ವರ್ಷಕ್ಕೊಂದ್ಸತಿ ಕ್ರಿಸ್ಮಸ್ ಬಂದಾಗ ಮಾಡ್ತಾಯಿದ್ರು. ಸ್ತೋತ್ರ. ಅದಕ್ಕೇನು ಕಮಿಟಿ ಮಾಂಸ ಅಂತ ಹೇಳ್ಬಿಟ್ಟು ಅದಕ್ಕಂತಲೇ ಶಿವಾಜಿನಗರ್ಗೆ ಹೋಗ್ಬೇಕು, ಅಲ್ಲಿಂದನೇ ಮಾಂಸ ತರಬೇಕು. ಅದು ಬೆಳಗ್ಗೆಯಿಂದ ನಮ್ಮ ಅಮ್ಮ ಕುಕ್ ಮಾಡೋಳು ಅಂದರೆ 3 ಗಂಟೆ 4 ಗಂಟೆವರೆಗೂ ಬಿರಿಯಾನಿ ಮಾಡೋದೆ. ಅದಕ್ಕೆ ನಮ್ಮ ಅಪ್ಪ ಬೇರೆ ಸಪೋರ್ಟು. ಸ್ತೋತ್ರ. ಏನೇನು ಹಾಕಿ ತಿಕ್ಕಿ ಎಲ್ಲ ಮಾಡಿ ಬಿರಿಯಾನಿ ತಿನ್ನೋಷ್ಟರಲ್ಲಿ ನಾವೊಂದು ಬಿರಿಯಾನಿ ಆಗ್ಬಿಟ್ಟಿರ್ತೀವಿ. ಈಗ ಹಂಗೇನು ಇಲ್ಲ ರೀ, ಈಗೇನು ಇಲ್ಲ. ಅಲ್ಲಿ ಹೋದ
ಬಿರಿಯಾನಿ ರೆಡಿ ಮಿಕ್ಸ್ ಬಿರಿಯಾನಿ ತಗೊಂಬಂದ, ಮೈಕ್ರೋವ್ನಲ್ಲಿ ಒಂದು 5 ನಿಮಿಷ ಇಟ್ಟ, ಬಿರಿಯಾನಿ ರೆಡಿ, ತಿಂದ. ಹಿಂದಿನ ಕಾಲದಲ್ಲಿ ಸೇವೆ ಅಂದರೆ ವರ್ಷಗಳು ದೇವರ ಪಾದದಲ್ಲಿ ಕುಳಿತು ಕಣ್ಣು ನೀರು ಸುರಿಸಿ ದಾಗದಿಂದ ಹತ್ತು ಕರೆದು ಉಪವಾಸ ಮಾಡಿ ಸೇವೆ ಪಡಿತಾ ಇದ್ರು. ಈಗ ಹಂಗಲ್ಲ. ಬಂದ ತಕ್ಷಣ ಸೇವೆ, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಹೇಳಕ್ಕೆ ಆಗಲ್ಲ. ಬಂದ ಪುಟ್ಟ ಹೋದ ಪುಟ್ಟ ಅಂದಂಗೆ. ಸ್ತೋತ್ರ. ನನ್ನನ್ನು ಕೇಳುವ ದೇವ ಮಕ್ಕಳೇ, ದೇವರು ನಮ್ಮನ್ನ ನೆಲೆಗೊಳಿಸೋದಕ್ಕೋಸ್ಕರ, ದೇವರು ನಮ್ಮನ್ನು ದೃಢಪಡಿಸೋದಕ್ಕೋಸ್ಕರ ಪರೀಕ್ಷೆಗಳನ್ನ ಮಾಡ್ತಾನೆ. ಅನೇಕ ಪರೀಕ್ಷೆಗಳಲ್ಲಿ ನಮ್ಮನ್ನು ನಡೆಸ್ತಾನೆ. ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ದೇವರು, ತಂದೆಯಾದ ದೇವರು ಕಳಿಸಿದ್ದು ಚಿತ್ತ ಇದೆ. ನಾವು ಮುಂಚೆ ಓದಿದ ಹಾಗೆ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದ ವಾರ್ತೆ ಅದು ನಂಬತಕ್ಕದು, ನಂಬೋದಕ್ಕೆ ಅರ್ಹವಾದ ಕಾರ್ಯ. ಆದರೆ ಈ ಯೇಸು ಸ್ವಾಮಿ ಹುಟ್ಟಿದಾಗ ಆತನಿಗೆ ಸ್ಥಳ ಕೊಡಲಿಲ್ಲ. ಗೊದಲಿ ಛತ್ರದಲ್ಲಿ ಸ್ಥಳ ಇಲ್ಲದ ಕಾರಣ ಗೊದಲಿಯಲ್ಲಿ ಮಲಗಿಸ್ತರು. ತಾನು ಎಲ್ಲಿ ಹೋದ್ರು ಸರಿ, ಊರವ್ರು ಹೇಳಿದ್ರು ನಮ್ಮ ಸೀಮೆ ಬಿಟ್ಟು ಹೋಗ್ಬೇಕು ಅಂತ. ಎಲ್ಲಿ ಹೋದ್ರೂ ಅಂಗೀಕಾರ ಇಲ್ಲ, ಎಲ್ಲ ತಿರಸ್ಕಾರ. ಕಡೆಗೆ ಸಾಯೋ ಟೈಮಲ್ಲೂ ಒಂದು ಇಂಚ್ ಜಾಗ ಕೊಡಲಿಲ್ಲ ತಲೆ ಇಟ್ಟು ಮಲಗೋದಕ್ಕೆ. ಸ್ವಂತ ಹೆಗಲಿನ ಮೇಲೆ ತಲೆ ಇಟ್ಟು ತನ್ನ ಪ್ರಾಣವನ್ನು ತಂದೆ ಕೈಗೆ ಒಪ್ಪಿಸ್ದ. ಪ್ರೈಸ್ ಗಾಡ್. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲೂ ಯೇಸು 30 ವರ್ಷಗಳ ಕಾಲ, ಆಮೇಲೆ 3 ವರ್ಷದ ಸೇವೆಗೋಸ್ಕರ 30 ವರ್ಷ ಯೇಸು ಕಾಯ್ಬೇಕಾಗಿತ್ತು. ನೀವು ಸ್ತೋತ್ರ ಹೇಳಲಿಲ್ಲ. 3 ವರ್ಷದ ಸೇವೆಗೋಸ್ಕರ 30 ವರ್ಷ ಯೇಸು ಕಾಯ್ಬೇಕಾಗಿತ್ತು. ನಾವು ಹಂಗಲ್ಲ, ಈಗ ಉಲ್ಟಾ. 30 ವರ್ಷದ ಸೇವೆಗೋಸ್ಕರ 3 ದಿನದಲ್ಲಿ ಎಲ್ಲ ಸಿಕ್ಬಿಡ್ಬೇಕು. ಸ್ತೋತ್ರ. ನೀವು ಸ್ತೋತ್ರ ಹೇಳ್ತಾ ಇಲ್ವಲ್ಲ, ನನಗೆ ಆತರ ಆಗ್ತಾ ಇದೆ. ಆಮೇಲೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಯೇಸುವನ್ನ ಪರೀಕ್ಷೆ ಮಾಡಿದನು ದೇವರು. ಒಂದು ಪಕ್ಷ ನಿನ್ನ ಜೀವನದಲ್ಲೂ ದೇವರು ಪರೀಕ್ಷೆ ಮಾಡದೆ ಒಂದು ಪ್ರಮೋಷನ್ ಕೊಡೋದಿಲ್ಲ. ಅಲ್ಲಿ ನಿನ್ನ ಮನೋಭಾವನೆ ಹೇಗಿರುತ್ತೆ? ಗುಣಗುಟ್ಟುತ್ತೀಯಾ ಅಥವಾ ಬರೋದನ್ನೆಲ್ಲ ಧೈರ್ಯವಾಗಿ ಎದುರಿಸೋಂಥ ಕೃಪೆ ಕೇಳ್ತೀಯಾ? ಅಲ್ಲೆಲ್ಲೂಯಾ. ಸ್ತೋತ್ರ ಹೇಳಿದವರು ನನಗೆ ಅರ್ಥ ಆಯಿತು. ಒಂದು ಗುಂಪು ಸ್ತೋತ್ರ ಹೇಳಲೇ ಇಲ್ಲ. ನಿಮಗೇನೋ ಹೇಳ್ಬಿಡ್ತೀರಾ, ಬಿಡಿ ಪಾಸ್ಟ್ರೆ, ನಮ್ಮ ಕಷ್ಟ ನಮಗೆ ಗೊತ್ತು ಅಂತ. ಹೌದು, ಇವರೊಬ್ಬರೇ ಕಷ್ಟಪಟ್ಟಿದ್ದು, ಇವರೊಬ್ಬರೇ ಭೂಮಿಯಲ್ಲಿರೋದು, ನಾವೆಲ್ಲ ಆಕಾಶದಲ್ಲಿರೋರು. ಸ್ತೋತ್ರ. ನೀವು ಸೇವಿಸೋ ಗಾಳಿನೇ ನಾನು ಸೇವಿಸ್ತಾ ಇರೋದು, ನೀವು ಕುಡಿಯೋ ನೀರೇ ನಾನು ಕುಡಿತಾ ಇರೋದು, ನೀವು ಬದುಕೋ ಭೂಮಿಯಲ್ಲೇ ನಾನು ಬದುಕ್ತಾ ಇರೋದು. ನಿಮಗೆ 2 ಕಣ್ಣು 2 ಕಾಲು 2 ಕೈ ಇರೋಂಗೆ ನನಗೂ 2 ಕಾಲು 2 ಕೈ. ನಾನೇನೋ ಪರಲೋಕದಿಂದ ಇಳಿದು ಬಂದ ದೇವದೂತ ಅಲ್ಲ. ಅಲ್ಲೆಲ್ಲೂಯ್ಯ. ನೀವು ಅನುಭವಿಸೋ ಕಷ್ಟಗಳು ನಾವು ಅನುಭವಿಸ್ತೀವಿ, ನಾವು ಅನುಭವಿಸೋ ಕಷ್ಟಗಳು ನೀವು ಅನುಭವಿಸ್ತಾ ಇದ್ದೇವೆ. ನಿಮಗೆ ಬರೋದೆ ನಮಗೂ ಬರ್ತಾ ಇದೆ, ನಮಗೆ ಬರೋದೆ ನಿಮಗೂ ಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ಗುಣಗುಟ್ಟೋಂಥ ಗುಣ ನಿನ್ನಲ್ಲಿದೆ, ಗುಣಗುಟ್ಟದೆ ಸ್ತೋತ್ರ ಹೇಳೋ ಗುಣ ನನ್ನಲ್ಲಿದೆ. ಆಗ ಒಳ್ಳೆ ಗುಣ ನಿನ್ನಲ್ಲಿ ಬರಲಿ ಅಂತಾನೆ ಈ ಪ್ರಸಂಗ ನಾನು ಮಾಡ್ತಾ ಇರೋದು. ಪ್ರೈಸ್ ಗಾಡ್. ಇಕ್ಕಟ್ಟುಗಳು ಬರುವಾಗ ಸ್ತೋತ್ರ ಹೇಳುವವರಾಗಿರಬೇಕು. ಹಲ್ಲೆಲೂಯಾ. ಇಕ್ಕಟ್ಟಿನ ದಿನಗಳಲ್ಲಿ ನೀನು ಬಳಲಿ ಹೋದ್ರೆ ನಿನ್ನ ಬಲವೋ ಇಕ್ಕಟ್ಟೇ ಆಗಿರುತ್ತೆ. ಆಮೆನ್. ಬಲವಾಗಿ ನಿಂತ್ಕೊಳ್ರಿ. ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ. ಆಮೇಲೆ ನಂಬಿಗಸ್ತರಾಗಿರ್ರಿ. ಯೇಸು ಅನೇಕ ಪರಿಶೋಧನೆಗಳಲ್ಲಿ ಆದೋದ್ರು. ಸಿಕ್ಕಿದ ತಕ್ಷಣ 3 ವರ್ಷ ಸೇವೆಗೋಸ್ಕರ 30 ವರ್ಷ ತ್ಯಾಗ ಸಹಿಸ್ಕೊಬೇಕಾಗಿತ್ತು. ಸುಮ್ಮನೇನಲ್ಲ. ತಾನು ನೋಡ್ರಿ ಕೃಪೆ ಉಳ್ಳವನು. 12 ವಯಸ್ಸಿನಲ್ಲೇ ಅವನು ಎದ್ದು ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದ. ಮನುಷ್ಯರ ದಯೆಗೆ ಪಾತ್ರನಾಗಿದ್ದ, ದೇವರ ದಯೆಗೆ ಪಾತ್ರನಾಗಿದ್ದ. ಇದೆಲ್ಲ ಇದ್ರೂ he was waiting God's ಟೈಮ್. ದೇವರ ಆ ಸಮಯಕ್ಕಾಗಿ ಕಾಯ್ತಾ ಇದ್ದ. ಆತರ ಬೀಳ್ಬೇಡ್ರಿ. ದೇವರು ನಿಮ್ಮ ಕೈಯಲ್ಲಿ ಒಪ್ಪಿಸಿರೋದ್ರಲ್ಲಿ ನಂಬಿಗಸ್ತರಾಗಿ ನಿಂತ್ಕೊಳ್ರಿ. ಇವತ್ತು ನೀವೇನು ಕಾಣಲಿಲ್ಲ. ನಾನು ಕೇಳ್ತೇನೆ, ಯೆರೆಮೀಯನನ್ನ ಕರೆದದ್ದು ಯಾರು? ದೇವರು ತಾನೆ. ತಾಯಿಯ ಗರ್ಭದಲ್ಲಿ ಕೇವಲ ಅವನ ಪಿಂಡವಾಗಿರುವಾಗಲೇ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಕ ಮಾಡಿದ್ದೇನೆ. ಅವನು ಕೇಳ್ಕೊಂಡ ಮಾಡಿದ್ರು.
ಯೆರೆಮೀಯನನ್ನ ದೇವರು ಆಯ್ಕೆ ಮಾಡುವಾಗ ಅವನ ಪರ್ಮಿಷನ್ ಬೇಕಾಗಿರಲಿಲ್ಲ. ತಾಯಿಯ ಗರ್ಭದಲ್ಲಿ ಪಿಂಡ ಆಗಿರ್ಬೇಕಾದ್ರೆ ದೇವರು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ಅವನನ್ನು ನೇಮಿಸ್ತಾನೆ. 40 ವರ್ಷ ಕಾಲ ಇವನು ಪ್ರವಾದಿ ಆದ್ಮೇಲೆ ಎದ್ದು ನಿಂತ್ಕೊಂಡು ಪ್ರವಾದನೆ ಹೇಳ್ತಾನೆ. ಒಬ್ಬರಾದ್ರೂ ರಕ್ಷಣೆ ಹೊಂದಿದ್ರ? ಒಬ್ಬರಾದ್ರೂ ಮನ ತಿರುಗಿದ್ರ? ಎಲ್ಲ ಕಳ್ಳ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಪ್ರವಾದನೆ ಹೇಳೋದನ್ನೇ ಕೇಳ್ತಾರೆ. ಅವನು ಏನು ದುಷ್ಟ, ಏನು ನೀಚ ಕಾರ್ಯ ಮಾಡಿದ್ರು ಸರಿ, ನೀನು ಬಾಲವಲ್ಲ ತಲೆ ಆಗ್ತೀಯ ಅಂತ ಯಾರೋ ಬಂದು ಹೇಳಿದ್ರೆ ಸಾಕು, ಅವನು ಬಾಲ ಅಲ್ಲ, ತಲೆನೇ ಅವನು. ಸೋತ್ರ ಇಲ್ಲಿ ರಾತ್ರಿ ಎಲ್ಲ ದೇವರ ಆಲೋಚನೆ ಕೊಡೋದು, ಪಾದದಲ್ಲಿ ಕುಳಿತು ಅಳ್ತು ಕರೆದು ದೇವರ ಹತ್ರ ಆಲೋಚನೆ ತಗೊಂಬಂದು ಇವನು ಯೆರೆಮೀಯನ ಪ್ರಸಂಗ ಮಾಡಿದ್ರೆ ನೋಬಡಿ ಕೇರ್ಸ್, ಯಾರಿಗೂ ಬೇಡ. ಯಾಜಕನು ಪ್ರವಾದಿಗಳು ಇಬ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಇಬ್ರು ಅಡ್ಜಸ್ಟ್ಮೆಂಟ್, ಜನರಿಗೆ ಅದೇ ಇಷ್ಟ. ಸೋತ್ರ ಕೀವ್ ಅದುಮಲ್ಲ, ಬ್ಲಡ್ ಹೊರಗಡೆ ತರಲ್ಲ, ಗಾಯ ಕಟ್ಟಲ್ಲ, ಇರೋದ್ರ ಮೇಲೆ ಆಯಿಂಟ್ಮೆಂಟ್ ಹಾಕಿ ಪೇಸ್ಟ್ ಹೊಡೆದಂಗೆ, ಹಿಂಗೆ ಪೇಂಟ್ ಹೊಡೆದಂಗೆ. ಜನ ಪಾಪಕ್ಕೆ ಬೀಳ್ತಾ ಇರುವಾಗ, ನರಕದ ಬಾಗಿಲಿಗೆ ಹತ್ತಿರವಾಗ್ತಾ ಇರುವಾಗ, ಕಣ್ಣು ನೀರಿನ ಪ್ರವಾದಿಯಾದ ಯೆರೆಮೀಯನು ಓ ಮೈ ಸೋಲ್, ಓ ಮೈ ಸೋಲ್, ನನ್ನ ಕರುಳೆ ಕರುಳೆ ಎಂದು ದೇವರ ಬಳಿ ಅಳ್ತಾ ಇದ್ದ. 40 ವರ್ಷಗಳು ದೇವರ ಶಬ್ದ ಹೇಳಿದಾಗ ಕೇಳೋರು ಇರಲಿಲ್ಲ. ಸ್ಟಿಲ್ ಹಿ ವೇಟೆಡ್, ಸ್ಟಿಲ್ ಹಿ ವೇಟೆಡ್. ಅವನು ಕಾದಿದ್ದ. 120 ವರ್ಷಗಳ ಕಾಲ ದೇವರ ಆಜ್ಞೆಯನ್ನು ಅನುಸರಿಸಿದಂತ ನೋಹನು, ಅವನ ಮಾತು ಯಾರು ಕೇಳಲಿಲ್ಲ. ಸತ್ಯದ ಪ್ರಸಂಗ ಮಾಡುವವರನ್ನ, ಸತ್ಯ ಆಲೋಚನೆ ಹೇಳುವವರನ್ನ ಯಾರು ಅಂಗೀಕರಿಸೋದಿಲ್ಲ. ಬಟ್ ಒಂದು ತಿಳ್ಕೊಳ್ರಿ, ಎಲ್ಲದಕ್ಕೊಂದು ಸಮಯ ಇದೆ. ನಿನ್ ಕೈಯಲ್ಲಿ ಒಪ್ಪಿಸಿರೋದು ನಂಬಿಗಸ್ತರಾಗಿ ಮಾಡೋ. 5 ಸಿಕ್ಕಿದೆಯೋ, 2 ಸಿಕ್ಕಿದೆಯೋ, 1 ಸಿಕ್ಕಿದೆಯೋ ತಾಲಂತು ದೇವರ ರಾಜ್ಯಕ್ಕಾಗಿ ಉಪಯೋಗಿಸ್ರಿ. ನಿಮ್ಮ ಯೋಗ್ಯತೆ ನೋಡಲ್ಲ ದೇವರು ಕೊಟ್ಟಿದ್ದು, ನೀನು ಯೋಗ್ಯನಾಗ್ತೀಯಾ ಅಂತ ಹೇಳಿ ದೇವರು ಕೊಟ್ಟಿದ್ದಾನೆ. ಅಲ್ಲಿ ನಂಬಿಗಸ್ತರಾಗಿರ್ರಿ. 3 ವರ್ಷದ ಸೇವೆಗೆ 30 ವರ್ಷ ಯೇಸು ಕಷ್ಟ ಬಿದ್ದಿದ್ದಾರೆ. ಒಂದು ಪಕ್ಷ ನೀನು ಒಂದೇ ದಿನ ಇರಬಹುದು ಸೇವೆ ಮಾಡೋದು, ಆಮೇಲೆ ಒಂದೇ ಒಂದು ದಿನ ದೇವರನ್ನ ಆರಾಧನೆ ಮಾಡಿದ್ದು, ಒಂದೇ ದಿನ, ಆ ಒಂದು ದಿನದಲ್ಲಿ ದೇವರನ್ನ ಮೆಚ್ಚಿಸ್ಬಿಟ್ಟು ಸತ್ತೋದ. ನೀನು ಅದೇ ಥರ ಆಗು. ಒಂದು ದಿನ ಬದುಕಿದ್ರು ಪರವಾಗಿಲ್ಲ, ದೇವರನ್ನ ಮೆಚ್ಚಿಸುವವನಾಗಿರು, ದೇವರಿಗೆ ನಂಬಿಗಸ್ತನಾಗಿರು. ಯಾರಾದ್ರೂ ಇದ್ರ ಒಳಗಡೆ ಅಂತ ನಂಬಿಗಸ್ತರು ಇರೋದಾದ್ರೆ ಅವರು ಮಾತ್ರ ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ಲಿ ಇವತ್ತು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ನಂಬಿಗಸ್ತತನವನ್ನು ಬಿಡಬೇಡ್ರಿ. ಒಳ್ಳೆಯ ಮನೆ ವಾರ್ತೆಯವನಾಗಿರ್ರಿ, ಸಭೆಗೆ ನಂಬಿಗಸ್ತರಾಗಿರ್ರಿ. ಹಲ್ಲೆಲೂಯಾ. ನಿಮ್ಮನ್ನು ಸೇವೆ ಮಾಡುವ ಬೋಧಕರುಗಳಿಗೆ ನಂಬಿಗಸ್ತರಾಗಿರ್ರಿ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ನಂಬಿಗಸ್ತರಾಗಿರ್ರಿ. ಹಲ್ಲೆಲೂಯಾ. ನೀವು ಕೆಲಸ ಮಾಡುವ ಆಫೀಸ್ಗಳಲ್ಲಿ ನಿಮ್ಮ ಮ್ಯಾನೇಜರ್ಗಳಿಗೆ, ನಿಮ್ಮ ಬಾಸ್ಗಳಿಗೆ ನೀವು ನಂಬಿಗಸ್ತರಾಗಿರ್ರಿ. ಮನುಷ್ಯನನ್ನು ತೋರಿಸೋದಕ್ಕೆ, ಮನುಷ್ಯನನ್ನು ಮೆಚ್ಚಿಸೋದಕ್ಕೆ ಏನು ಮಾಡಬೇಡ್ರಿ. ಹೃದಯದ ಅಂತರಿಂದ್ರಿಯಗಳನ್ನು ಶೋಧನೆ ಮಾಡುವ ನೀತಿ ಸ್ವರೂಪನು ಪರಲೋಕದಲ್ಲಿದ್ದಾನೆ. ಅಲ್ಪ ಕಾಲದ ಕಷ್ಟ ಬರಲಿಕ್ಕಿರುವಂತ ಮಹಿಮೆಯನ್ನು ಆಲೋಚಿಸುವಾಗ ಈ ಲೋಕದ ಕಷ್ಟಗಳು ಪರವಾಗಿಲ್ಲ, ನನ್ನ ದೇವರು ನಂಬಿಗಸ್ತನು, ನನ್ನನ್ನು ಕೈ ಬಿಡೋದಿಲ್ಲ. ಆಮೇಲೆ ಅನೇಕರ ಪಟ್ಟಿ ನಾನು ಹೇಳಬಲ್ಲೆ. ಹೌ ಗಾಡ್ ಲೆಟ್ ದೆಮ್, ಯಾವ ರೀತಿಯಲ್ಲಿ ದೇವರು ಅವರನ್ನು ನಡೆಸಿದ್ರು ಅಂತ. ಸಮಟೈಮ್ಸ್ ವಿ ಫೀಲ್ ವಿ ಆರ್ ಅಲೋನ್. ಸಮಟೈಮ್ ವಿ ಥಿಂಕ್ ನೋಬಡಿ ಇಸ್ ದೇರ್ ಟು ಹೆಲ್ಪ್ ಅಸ್. ನಮ್ಗೆ ಯಾರು ಸಹಾಯ ಮಾಡೋರು ಇಲ್ಲ, ಯಾರೂ ಇಲ್ಲ, ನಾನು ಒಂಟಿ ಆಗಿಬಿಟ್ಟೆ ಅಂತ ಚಿಂತೆ ಬರುತ್ತೆ. ನೀನು ಒಂಟಿ ಅಲ್ಲ, ನಿನ್ನ ಜೊತೆಯಲ್ಲಿ ನಂಬಿಗಸ್ತನಾದ ದೇವರಿದ್ದಾನೆ. ನಿನ್ನ ಗಂಡ ಕೈ ಬಿಟ್ಟರು, ಮಕ್ಕಳು ಕೈ ಬಿಟ್ಟರು, ಹೆಂಡತಿ ಕೈ ಬಿಟ್ಟರು, ನಿನ್ನ ಆಪ್ತರು ಎಲ್ಲರೂ ಕೈ ಬಿಟ್ಟರು, ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ನಂಬಿಗಸ್ತನಾದ ದೇವರು ನಿಮ್ಮನ್ನು ಕಡೆಯವರೆಗೂ ಕಾಯೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಅವನು ಶಕ್ತನಾಗಿದ್ದಾನೆ. ದೇವರು ಹುಡುಕ್ತಾ ಇದ್ದಾನೆ. ಯಾರಾದರೂ ನಂಬಿಗಸ್ತರು ಇದ್ದಾರಾ? ಯಾರಾದರೂ ಅವರ ಸುಖಕ್ಕೋಸ್ಕರ ನನ್ನನ್ನು ಹುಡುಕ್ತಾ ಇದ್ದಾರಾ? ಇಲ್ಲ, ನನ್ನ ಚಿತ್ತಕ್ಕೋಸ್ಕರ ನನ್ನನ್ನು ಹುಡುಕ್ತಾ ಇದ್ದಾರಾ? ನಿನ್ನ ಕಾರ್ಯ ಸಾಧನೆಗೋಸ್ಕರ ನೀನು ದೇವರ ಸೇವೆ
ಮಾಡ್ತಾ ಇದೆಯಾ, ಅಥವಾ ನೀನು ದೇವರ ನಂಬಿಗಸ್ತನಾಗಿ ದೇವರ ಚಿತ್ತ ಮಾಡೋದಕ್ಕಾಗಿ ನೀನು ಜೀವಿಸ್ತಾ ಇದೆಯಾ? ನೀನು ತೀರ್ಮಾನ ಮಾಡು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ಮುಂಜಾನೆ ದೇವರ ಸನ್ನಿಧಾನದಲ್ಲಿ, ಹಲ್ಲೆಲೂಯ, ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಒಪ್ಪಿಸೋಣ, ಒಪ್ಪಿಸೋಣ. ಪ್ರತಿಕೂಲ ಬಂದಾಗ ಪೇತ್ರನು 3 ಸಾರಿ ಯೇಸುವನ್ನು ತಳ್ಳಿಬಿಟ್ಟ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟ. ನೀನು ಆ ಗುಂಪಿನಲ್ಲಿ ಆಗಬೇಡ, ನೀನು ಆ ಗುಂಪಿನಲ್ಲಿ ಆಗಬೇಡ. ದೇವಾ, ಈ ಆಯುಸ್ಸು ತುಕ್ಕಿಡಿಯೋದಕ್ಕಿಂತ ನಿನ್ನ ನಾಮಕ್ಕಾಗಿ ಸವಿದು 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 ಹೋಗ್ಲಪ್ಪ. ಕೃಪೆಯಿಂದ ನನ್ನ ಆತುಕೊಂಡೇ ಸ್ತೋತ್ರ, ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೇ ಸ್ತೋತ್ರ. ಎಷ್ಟು ಜನ ಹೇಳ್ತೀರಾ? ಒಂದು ನಿಮಿಷ, ಎಷ್ಟು ಜನ ಹೇಳ್ತೀರಾ? ಯೋಗ್ಯತೆ ಇಲ್ಲಪ್ಪ, ನಿನ್ನ ಕೃಪೆಯಿಂದ ಮಾತ್ರ. ಲವ್ ಗಾಡ್, ಎಲ್ಲದಕ್ಕಿಂತ ಅಧಿಕವಾಗಿ ಜಸ್ಟ್ ಲವ್ ಗಾಡ್. ನಾವು ಉಳಿದಿರೋದು ಅವನ ಕೃಪೆಯಿಂದ. ಹಣ ಬರುತ್ತೆ, ಹಣ ಹೋಗುತ್ತೆ. ಪ್ರೀತಿ ಮಾಡುವವರು ಜನ ಎಲ್ಲ ನಿನ್ನನ್ನು ಬಿಟ್ಟು ಹೋದ್ರು, ನೀನೊಬ್ಬನೇ ಆದರೂ ಯೇಸು ನಿನ್ನನ್ನು ಕೈ ಬಿಡೋದಿಲ್ಲ. ಅದನ್ನ ನಂಬೋರು ಮಾತ್ರ. ಮತ್ತೊಮ್ಮೆ ಹೇಳೋಣವೇ? ಕೃಪೆಯಿಂದ ನನ್ನ ಆತುಕೊಂಡೇ ಸ್ತೋತ್ರ, ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೇ ಸ್ತೋತ್ರ. ಕೃಪೆಯಿಂದ ನನ್ನ ಆತುಕೊಂಡೇ ಸ್ತೋತ್ರ, ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೇ ಸ್ತೋತ್ರ. ಸ್ತುತಿಯು ಘನವು ಎಲ್ಲ ನಿಮಗೆ ದೇವಾ, ನಿಮಗೆ ಮಹಿಮೆ ಘನವು ಎಲ್ಲ ನಿಮಗೆ ದೇವಾ, ನಿಮಗೆ ಸ್ತುತಿಯು ಘನವು ಎಲ್ಲ ನಿಮಗೆ ದೇವಾ, ನಿಮಗೆ ಮಹಿಮೆ ಘನವು ಎಲ್ಲ ದೇವಾ ನಿಮಗೆ. ಈ ಆಲಯವನ್ನು ಬಿಡೋದಕ್ಕೆ ಮುಂಚಿತವಾಗಿ ಒಂದು ತೀರ್ಮಾನ. ಅಲ್ಪದರಲ್ಲಿ ನಂಬಿಗಸ್ತನಾಗಿದ್ದರೆ ದೇವರು ದೊಡ್ಡದರಲ್ಲಿ ನೇಮಕ ಮಾಡ್ತಾನೆ. ನನ್ನ ಕೈಯಲ್ಲಿ ಕೊಟ್ಟಿದ್ದನ್ನ ಜೋಪಾನವಾಗಿ ಕಾಪಾಡೋದಕ್ಕೆ ದೇವ ಕೃಪೆ ಕೊಡು ಎಂದು ಪ್ರಾರ್ಥಿಸ್ರಿ. ಈ ಆಲಯದಿಂದ ಹೋಗುವಾಗ ಮರಿಬೇಡ್ರಿ, ಅನೇಕ ಪರೀಕ್ಷೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ, ಅನೇಕ ಇಕ್ಕಟ್ಟುಗಳು ಬರುತ್ತೆ. ಆದರೆ ನೀವು ಒಂಟಿ ಅಲ್ಲ, ಯೇಸು ನಿಮ್ಮ ಜೊತೆಯಲ್ಲಿದ್ದಾನೆ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಿನ್ನ ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು. ಈ ವಾಕ್ಯವ ಆಳದಲ್ಲಿ ಅವರ ಹೃದಯದಲ್ಲಿ ಬೇರೂರಲಿ ಕರ್ತನೇ. ನಿನ್ನ ವಚನದಲ್ಲಿ ಅವರು ನೆಲೆಗೊಂಡಿರತಕ್ಕಂತೆ, ಎಡಕ್ಕೋ ಬಲಕ್ಕೋ ಬಿಟ್ಟು ಅದನ್ನು ಬಿಟ್ಟು ತಿರುಗದಂತೆ ನೀನು ಅವ್ರನ್ನ ಹತ್ಕೊಳ್ಳು, ಸಮಾಧಾನವಾಗಿ ಕಳಿಸ್ಕೊಡು. ಇವರ ತಾಲಂತುಗಳು ಹೊರಗಡೆ ಬರಲಿ, ಇವರ ಅಭಿಷೇಕಗಳು ಹೊರಗಡೆ ಬರಲಿ, ಇವರ ಕೃಪಾವರಗಳು ಹೊರಗಡೆ ಬರಲಿ. ದೇವರ ರಾಜ್ಯದ ವ್ಯಾಪ್ತಿ ವಿಶಾಲವಾಗಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ನೆರವೇರಲಿ. ಅದು ನನ್ನಲ್ಲಿ ನೆರವೇರಲಿ, ನಿನ್ನ ಮಕ್ಕಳಲ್ಲಿ ನೆರವೇರಲಿ, ಒಬ್ಬೊಬ್ಬರಲ್ಲೂ ನೆರವೇರಲಿ, ಈ ಕರ್ನಾಟಕದಲ್ಲಿ ನೆರವೇರಲಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಸಮಾಧಾನವಾಗಿ ನಮ್ಮನ್ನು ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ.